ಸ್ನೇಹಿತರೆ, ನಾವು ಪ್ರಸ್ತಾಪಿಸುತ್ತಿರುವ ಹಾಗೆ ಕಾಮುಕ ಹೆಂಗಸರು ನೀಡುವಂತಹ ಕೆಲವು ಸೂಕ್ಷ್ಮ ಸೂಚನೆಗಳಿಂದಲೇ ಗಂಡಸರು ಬೇಗನೆ ಅವರನ್ನು ಗುರುತಿಸಬಹುದು. ಅಷ್ಟೇ ಅಲ್ಲ, ಇಂಥವರಿಂದ ಎಚ್ಚರಿಕೆಯಿಂದ ಕೂಡ ಇರಬಹುದು. ಯಾಕೆಂದರೆ ಕೆಲವು ಹೆಂಗಸರಿಂದ ಎಷ್ಟೋ ಗಂಡಸರ ಜೀವನವೇ ನೋವಿನಿಂದ ಹಾಳಾಗುತ್ತಿದೆ. ಇಂತಹ ಹೆಂಗಸರಿಂದ ಎಷ್ಟು ಗಂಡ ಹೆಂಡತಿಯರು ತಮ್ಮ ಸುಂದರವಾದ ದಾಂಪತ್ಯ ಜೀವನಕ್ಕೆ ದುಃಖದಿಂದ ತೆರೆ ಎಳೆದಿದ್ದಾರೆ. ನಿಜಕ್ಕೂ ಇಂತಹ ಹೆಂಗಸರು ಗಂಡಸರ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ. ಹಾಗಾದರೆ ಇಂಥ ಹೆಂಗಸರು ಕೊಡುವ ಆ ಸೂಚನೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಇಂತಹ ಹೆಂಗಸರು ನೀಡುವಂತಹ ಕೆಲವು ಎಚ್ಚರಿಕೆಯ ಸೂಚನೆಗಳಿಂದ ಗಂಡಸರು ತಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಸ್ನೇಹಿತರೆ, ಬನ್ನಿ ಹಾಗಾದರೆ ಕಾಮುಕ ಹೆಂಗಸರಿಂದ ಬಚಾವಾಗಬೇಕು ಅಂದರೆ ಅವರು ನೀಡುವಂತಹ ಆ ಸೂಚನೆಗಳು ಯಾವುವು ಅಂತ ಮೊದಲು ಗಮನವಿಟ್ಟು ತಿಳಿದುಕೊಳ್ಳಬೇಕು. ಆ ಸೂಚನೆಗಳನ್ನು ಗುರುತಿಸಿಕೊಂಡು ಇಂತಹ ಮಹಿಳೆಯರಿಂದ ನಾವು ದೂರ ಇರಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಬೇಕು. 1. ಇಂತಹ ಹೆಂಗಸರು ಮನೆಯಲ್ಲಿರದೆ ಯಾವಾಗಲೂ ಮನೆಯ ಅಂಗಳದಲ್ಲಿ ಕುಳಿತುಕೊಳ್ಳುವುದು ಮತ್ತು ಗಂಡಸರನ್ನು ನೋಡಿದ ತಕ್ಷಣವೇ ಆಕರ್ಷಕವಾಗಿ ದೇಹ ಪ್ರದರ್ಶನ ಮಾಡುತ್ತಿರುತ್ತಾರೆ. 2. ಇಂತಹ ಹೆಂಗಸರು ಗಂಡಸರನ್ನು ಬೇಕು ಅಂತಲೇ ಮಾತನಾಡಿಸುತ್ತಾರೆ. ಪರಿಚಯವಿಲ್ಲದ ಹೆಂಗಸರು ಗಂಡಸರನ್ನು ಬೇಕು ಅಂತ ಮಾತನಾಡಿಸಿ ತಮ್ಮ ಯೋಗಕ್ಷೇಮ ಮತ್ತು ಇಲ್ಲಸಲ್ಲದ ವಿಚಾರಗಳನ್ನು ಸಿಹಿಯಾಗಿ ಮಾತನಾಡಿ ಟೈಮ್ ಪಾಸ್ ಮಾಡುತ್ತಿದ್ದರೆ ಅವರು ಗಂಡಸರನ್ನು ಕೆರಳಿಸುತ್ತಿದ್ದಾರೆ ಅಂತಲೇ ತಿಳಿದುಕೊಳ್ಳಬೇಕು. 3. ಈ ತರಹದ ಹೆಂಗಸರು ಪದೇ ಪದೇ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಏನಾದರೊಂದು ಕುಂಟುನೆಪ ಹೇಳಿ ನಿಮ್ಮ ಮನೆಯಲ್ಲಿ ಆರಾಮವಾಗಿ ಟೈಮ್ ಪಾಸ್ ಮಾಡುತ್ತಾ ಕುಳಿತಾರೆ. ಅವರು ಕಾಮುಕ ಹೆಂಗಸರೇ. 4. ಈ ತರಹದ ಹೆಂಗಸರು ಪ್ರತಿದಿನ ಕನಿಷ್ಠ ಅಂದ್ರೂ 2 ರಿಂದ 3 ಸಲ ಉಡುಪು ಬದಲಾಯಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಫುಲ್ ಮೇಕಪ್ ಮಾಡಿ ಕೊಂಡು ಗಂಡಸರನ್ನು ಪ್ರತಿಕ್ಷಣ ಆಕರ್ಷಿಸುತ್ತಾರೆ. ಅವರಿಗೆ ಯಾವ ಗಂಡಸರು ಇಷ್ಟ ಆಗುತ್ತಾರೋ ಅವರು ನೋಡುವ ಹಾಗೆ, ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುವ ಹಾಗೆ ಅವರ ಮೊಬೈಲ್ ನಂಬರ್ ಕೇಳುತ್ತಾರೆ. ಅದರಂತೆ ದಯವಿಟ್ಟು ನೀವು ಇಂತಹ ಕಾಮುಕ ಹೆಂಗಸರಿಂದ ಯಾವಾಗಲೂ ದೂರವಿರಿ.